ಎಲ್ಲ ಆತ್ಮೀಯ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗಕ್ಕೆ ಸಂಬಂಧಿಸಿದ ಬಹುಮನಿ ಆದಿಲಶಾಹಿಗಳು ಎಂಬ ಅಧ್ಯಾಯದ ಕುರಿತಾಗಿ ಸುದೀರ್ಘವಾದಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಅಂಶಗಳ ಕುರಿತಾಗಿ ಈ ಹಿಂದಿನ ಎಲ್ಲ ತರಗತಿಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಒಂದು ಕಳೆದ ಅವಧಿಯಲ್ಲಿ ಈ ಬಹುಮನಿ ಶಾಹಿ ಸುಲ್ತಾನ ಮನೆತನಗಳು ಕಟ್ಟಕಡೆಯಾಗಿ ಬಂದವರು ಬಿರಾರಿನ ಇಮಾಮ್ ಶಾಹಿ ಮನೆತನ. ಈ ಬಿರಾರಿನ ಇಮಾಮ್ ಶಾಹಿ ಮನೆತನ ಯಾವೆಲ್ಲ ರೀತಿಯಾಗಿ ಇರ್ತಕ್ಕಂತಹ ಸುಲ್ತಾನರನ್ನು ಒಳಗೊಂಡಿತ್ತು ಮತ್ತು ಸಾಮ್ರಾಜ್ಯ ವಿಸ್ತರಣೆಯನ್ನು ಯಾವೆಲ್ಲ ರೀತಿಯಾಗಿ ಮಾಡಿತು, ಅನಂತರ ಈ ಸಾಮ್ರಾಜ್ಯ ಯಾವೆಲ್ಲ ರೀತಿಯಾಗಿ ನಶಿಸಿ ಹೋಯಿತು ಎಂಬತಕ್ಕಂತಹ ಅಂಶಗಳ ಕುರಿತಾಗಿ, ಅದೇ ರೀತಿ ಶಾಹಿ ಸುಲ್ತಾನರು ಅಥವಾ ವಿಜಯಪುರದ ಆದಿಲ್ಶಾಹಿ ಮನೆತನ ಸುದೀರ್ಘ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಒಂದು ಮನೆತನ. ಇತಿಹಾಸದ ಚರಿತ್ರೆಯಲ್ಲಿಯೇ ಒಂದು ಅವಿಸ್ಮರಣೀಯವಾದಂತಹ ಸ್ಥಾನವನ್ನು ಪಡೆದಂಥವರು ವಿಜಯಪುರದ ಆದಿಲ್ಶಾಹಿ ಮನೆತನವರು. 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಯಾರಪ್ಪ ಅಂತಂದ್ರೆ ಅವರು ಎಷ್ಟೆಲ್ಲ ಸಾಮರ್ಥ್ಯವನ್ನು ಉಳ್ಳವರಾಗಿದ್ರು, ಎಷ್ಟು ದೂರದೃಷ್ಟಿ ವಿಚಾರವುಳ್ಳವರಾಗಿದ್ರು, ಅದೇ ರೀತಿಯಾಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಸಹಿತ ಆ ಸಾಮ್ರಾಜ್ಯದಿಂದ, ಆ ಮನೆತನದಿಂದ ಏನಾಗಿದೆ ಅಂದ್ರೆ ಕೊಟ್ಕೋತ ಬಂದಾರ. ಹೀಗಾಗಿ ಕಳೆದ ಒಂದು ತರಗತಿಗಳನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮುಂತಾದ ಹಲವಾರು ಅಂಶಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಅದೇ ರೀತಿ ಈ ಆದಿಲ್ಶಾಹಿಗಳು ಕೊಟ್ಟಂತಹ ಪ್ರಮುಖ ಇನ್ನೂ ಕೊಡುಗೆಗಳು ಏನೇನು, ಇವರು ಕೊಟ್ಟಂತಹ ಕೊಡುಗೆ, ವಿಜಯಪುರದ ಆದಿಲ್ಶಾಹಿ ಮನೆತನ ಒಟ್ಟಾರೆಯಾಗಿ ಕೊಟ್ಟಂತಹ ಕೊಡುಗೆಗಳು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು. ಕಿತಾಬಿಗೆ ನವರಸ್ ಅಂತಕ್ಕಂತಹ ಕೃತಿ ಏನ್ ಮಾಡ್ತಾರೆ, ಹಲವಾರು ರೀತಿಯಾಗಿರ್ತಕ್ಕಂತಹ ಸಂಗೀತದ ಶ್ಲೋಕಗಳನ್ನ ಒಳಗೊಂಡು ಸಂಗೀತವನ್ನು ರಚನೆ ಮಾಡ್ಯಾರ ಅಂತ ತಿಳ್ಕೊಂಡು ನೋಡಿವಿ. ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಮಕ್ತಬ್ ಅಂತ ತಿಳ್ಕೊಂಡು ಕರ್ತೀವಿ, ಮಸೀದಿ, ಅದರ ಜೊತೆಗೆ ಮದರಸಾ ಅಂತ ಕರ್ತೀವಿ, ಶಿಕ್ಷಣ ವಿದ್ಯಾಲಯ. ಈ ಮಕ್ತಬ್ ಮತ್ತು ಮದರಸಾಗಳಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು. ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ರು, ಇಸ್ಲಾಮಿ ಶೈಲಿಗೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಶಿಕ್ಷಣವನ್ನು ನೀಡ್ತಾ ಇದ್ರು ಎಂಬತಕ್ಕಂಥ ಅಂಶ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿ. ಅದೇ ರೀತಿಯಾಗಿ ಈ ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳನ್ನ ನೋಡಿದ್ವಿ. ಅದೇ ರೀತಿ ಅದರ ಮುಂದುವರೆದ ಏನ್ ಮಾಡ್ಯಾರ, ಮತ್ತೊಂದು ಸ್ವಲ್ಪ ಕೊಡುಗೆಗಳನ್ನ ಕೊಟ್ಟಾರ. ಕೊಟ್ಟಂತಹ ಕೊಡುಗೆಗಳೊಳಗ ವರ್ಣಚಿತ್ರ ಕಲೆಗಳು ಎಂತ, ವರ್ಣಚಿತ್ರ ಕಲೆಗಳು, ವರ್ಣಚಿತ್ರ ಕಲೆ ಪ್ರಮುಖವಾಗಿ ದೇವಾಲಯದಲ್ಲಿ ಇರಬಹುದು, ಮಸೀದಿಗಳಲ್ಲಿ ಇರಬಹುದು, ಅರಮನೆಗಳಲ್ಲಿ ಇರಬಹುದು, ಕೋಟೆಗಳಲ್ಲಿ ಇರಬಹುದು. ಇವರು ಏನ್ ಮಾಡ್ಯಾರಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ವರ್ಣಚಿತ್ರ ಕಲೆಗೆ ಪ್ರೋತ್ಸಾಹವನ್ನು ನೀಡಿದ್ರು. ಯಾವೆಲ್ಲ ರೀತಿಯಾಗಿ ವರ್ಣಚಿತ್ರ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ರು, ಮಸೀದಿಗಳ ಗೋಡೆಗಳ ಮೇಲೆ, ದೇವಾಲಯದ ಗೋಡೆಗಳ ಮೇಲೆ, ಕೋಟೆಗಳ ಗೋಡೆಗಳ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಚಿತ್ರಣಗಳನ್ನು ಇವರು ಬರೆಸ್ತಾ ಇದ್ರು. ವರ್ಣಚಿತ್ರಕಲೆ ಅಂದರೆ ಗೋಡೆಯ ಮೇಲೆ ಬರಿತಕ್ಕಂತಹ ಚಿತ್ರಣಕ್ಕೆ ನಾವು ವರ್ಣಚಿತ್ರಕಲೆ ಎಂದು ಕರಿತೀವಿ. ಯಾವೆಲ್ಲ ರೀತಿಯಾಗಿ ಇವರು ಚಿತ್ರಗಳನ್ನು ರಚಿಸ್ತಾ ಇದ್ರು, ಒಂದು ಗಿಡದ ಚಿತ್ರ ಆಗಿರ್ಬೋದು, ಒಂದು ಹೂವಿನ ಚಿತ್ರ ಆಗಿರ್ಬೋದು, ಒಂದು ಬಳ್ಳಿಗಳ ಚಿತ್ರ ಆಗಿರ್ಬೋದು. ಇಂತಹ ಹೂವು, ಗಿಡ, ಬಳ್ಳಿ ಮುಂತಾದ ಚಿತ್ರಗಳನ್ನ ರಚಿಸಿದ್ರು. ಅತೀ ಸುಂದರವಾಗಿರ್ತದೆ, ಈ ನೋಡಲು ಅತ್ಯಂತ ಸುಂದರವಾಗಿ ಕಾಣಿಸ್ತಿದ್ರು. ಆ ರೀತಿಯಾಗಿ ಅವ್ರು ಏನ್ ಮಾಡ್ತಿದ್ರೆ ವರ್ಣಚಿತ್ರ ಕಲೆಗಳನ್ನ ಬಿಡಿಸ್ತಾ ಇದ್ರು. ಕೋಟೆಗಳ ಮೇಲೆ ಆಗಿರ್ಬೋದು, ಅರಮನೆಗಳ ಮೇಲೆ ಆಗಿರ್ಬೋದು, ಮಸೀದಿಗಳ ಗೋಡೆಗಳ ಮೇಲೆ ಅವರು ಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಇದಕ್ಕೆ ನಾವು ವರ್ಣಚಿತ್ರ ಕಲೆ ಅಂತ ಕರ್ತೀವಿ. ಈ ವರ್ಣಚಿತ್ರ ಕಲೆ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿದ್ದು ವಿಜಯಪುರದ ಆದಿಲ್ಶಾಹಿ ಮನೆತನದ ಒಂದು ಸಂಸ್ಥಾನಗಳು. ಗಿಡ, ಬಳ್ಳಿ, ಹೂಗಳ ಚಿತ್ರಗಳನ್ನ ಏನ್ ಮಾಡ್ತಿದ್ರೆ ಆ ಗೋಡೆಗಳ ಮೇಲೆ ಬಿಡಿಸ್ತಾ ಇದ್ರು. ಭಿತ್ತಿ ಚಿತ್ರ ಅಂತ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಅಂದಿನ ಜನರ ಆಸೆ, ಅಭಿರುಚಿ, ಸಂಪ್ರದಾಯವನ್ನ ಅವೇನ್ ಮಾಡ್ತಾವಂದ್ರೆ ಹೇಳ್ತಾವ.
ಒಂದು ಹೂವಿನ ಚಿತ್ರವನ್ನ ಎಲ್ಲಾ ಗೋಡೆಗಳ ಮೇಲೆ ಪ್ರತಿಯೊಂದು ಅರಮನೆ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಅಲ್ಲಿ ಹೂವಿನ ಚಿತ್ರವನ್ನ ಬಿಡಿಸಿರ್ತಾರೆ ಅಂತ ನಾವು ಭಾವಿಸೋದು. ಬಿಡಿಸಿದಂತಹ ಹೂವಿನ ಚಿತ್ರ ನಮ್ಗೆ ಏನ್ ಹೇಳ್ಕೊಡ್ತದೆ? ಜನರ ಆಸೆ ಮತ್ತು ಅಭಿರುಚಿಯನ್ನ ಅದು ಹೇಳ್ಕೊಡ್ತದೆ. ಹಾಗಾಗಿ ಈ ಜನ ಆ ಹೂವನ್ನ ಇಷ್ಟಪಡ್ತಿದ್ರು, ಆ ಬಳಿನ ಇಷ್ಟಪಡ್ತಿದ್ರು ಎಂಬತಕ್ಕಂತಹ ಅಂಶಗಳೇನಾಗ್ತಾವ ಅಂದ್ರೆ ನಮಗ್ ಗೊತ್ತಾಗ್ತಾವ. ನಮಗಂದ್ರೆ ಓದುಗರಿಗೆ ಗೊತ್ತಾಗ್ತವ. ಏನಂತ ಗೊತ್ತಾಗ್ತಾವ ಅಂದ್ರೆ ಯಾವುದೋ ಒಂದು ದೇವಾಲಯದ ಮೇಲೆ ಇರಲಿ, ಅರಮನೆಯ ಮೇಲೆ ಇರಲಿ, ಮಸೀದಿ ಗೋಡೆಗಳ ಮೇಲೆ ಹಲವಾರು ಚಿತ್ರಗಳನ್ನ ಬಿಡಿಸ್ಯಾರ ಅಂತ ಗೊತ್ತಾಯ್ತಂದ್ರೆ ಆ ಬಿಡಿಸಿದಂತಹ ಚಿತ್ರಗಳನ್ನು ನಮಗೆ ಏನು ಹೇಳ್ಕೊಡ್ತಾವ ಅಂದ್ರೆ ಅಲ್ಲಿ ಇರತಕ್ಕಂಥ ಆ ಸಾಮ್ರಾಜ್ಯದಲ್ಲಿ ಇರತಕ್ಕಂತಹ ಜನರ ಅಭಿರುಚಿ, ಆಸೆ ಮತ್ತು ಯಾವುದ್ರ ಮೇಲೆ ಅವರು ಪ್ರಭಾವವನ್ನು ಬೀರಿದ್ರು ಅಂತಹ ಅಂಶಗಳೇನಾಗ್ತಾವ ಅಂದ್ರೆ ಈ ವರ್ಣ ಚಿತ್ರಕಲೆಯ ಮೂಲಕ ನಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಗೊತ್ತಾಗ್ತವೆ. ಹೀಗಾಗಿ ಅಂದಿನ ಕಾಲದಲ್ಲಿರ್ತಕ್ಕಂಥ ಕಲಾ ನೈಪುಣ್ಯತೆ ಅಷ್ಟೇ ಇತ್ತು. ಸುಂದರವಾಗಿ ಅದ್ಭುತವಾಗಿ ಚಿತ್ರಗಳನ್ನ ಗೋಡೆಗಳ ಮೇಲೆ ಬಿಡಿಸ್ತಾ ಇದ್ರು. ಆ ಜನರ ಆಸೆ, ಅಭಿರುಚಿ ಮತ್ತು ಸಂಪ್ರದಾಯದ ಕುರಿತಾಗಿ ಏನಾಗ್ತಂದ್ರೆ ಮಾಹಿತಿಯನ್ನ ಆ ಚಿತ್ರಣಗಳು ನಮಗೆ ಏನಾಗ್ತಾವ ಕಟ್ಕೊಡ್ತಾವ. ಅಷ್ಟೇ ಅಲ್ಲ, ಈ ವರ್ಣ ಚಿತ್ರಕಲೆಗೆ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಹಿತ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಕೊಡುಗೆಯನ್ನ ನೀಡ್ಯಾರ. ನಮಗ ಗೊತ್ತಾಗಬೇಕಾಗಿದ್ದೇನು? ಕಲೆ ಮತ್ತು ವಾಸ್ತುಶಿಲ್ಪ. ಪ್ರತಿಯೊಂದು ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು ವಂಶದ ಕುರಿತು ಇತಿಹಾಸಗಳನ್ನ ಅಧ್ಯಯನ ಮಾಡಬೇಕಪ್ಪ ಅಂತಂದ್ರೆ ಕೊಡುಗೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಕೊಡುಗೆ ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಯಾವೆಲ್ಲ ರೀತಿಯಾಗಿ ಇವರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ? ಒಂದು, ಯಾವ ಪ್ರದೇಶಗಳ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ, ಆ ಕಟ್ಟಡ ಯಾವ ಶೈಲಿಯೊಳಗೈತಿ, ಆ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥವ್ರು ಯಾರು, ಆ ಕಟ್ಟಡವನ್ನು ನಿರ್ಮಾಣ ಮಾಡಕ್ಕೆ ಕಾರಣಗಳೇನು, ಮತ್ತು ಆ ಕಟ್ಟಡ ಈಗ ಐದು ಅಥವಾ ನಶಿಸಿ ಹೋಗ್ಬೇಕಪ್ಪ ಅಂತಂದ್ರೆ ಅದನ್ನು ಬಂಜೆ ಮಾಡಿದವರು. ಇಂತಹ ಹಲವಾರು ಅಂಶಗಳು ಏನಾಗ್ತಾವಪ್ಪ ಅಂತಂದ್ರೆ ಸಾಮ್ರಾಜ್ಯದ ಕುರಿತಾಗಿ ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ನಮ್ಗೆ ಏನಾಗ್ತಾವ ಮಾಹಿತಿಯನ್ನ ಕೊಡ್ತಾವ. ಪ್ರಮುಖವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ನಾವು ನೋಡಬಹುದು. ವಿಜಯನಗರ ಸಾಮ್ರಾಜ್ಯ ನೋಡ್ಬೋದು, ಬಹುಮನಿ ಸಾಮ್ರಾಜ್ಯ ನೋಡ್ಬೋದು, ಮೌರ್ಯ ಸಾಮ್ರಾಜ್ಯ ನೋಡ್ಬೋದು, ಬಹುಮನಿ ಆದಿಲ್ಶಾಹಿ ಮನೆತನಗಳನ್ನ 5 ಸಾಮ್ರಾಜ್ಯಗಳನ್ನು ನೋಡ್ಬೋದು. ಪ್ರತಿಯೊಂದು ಕರ್ನಾಟಕದ ಇತಿಹಾಸವನ್ನು ತಗೊಂಡ್ರೆ, ಭಾರತದ ಇತಿಹಾಸ ತಗೊಂಡ್ರೆ, ಪ್ರಪಂಚದ ಇತಿಹಾಸವನ್ನು ತಗೊಂಡ್ರೆ ಅಲ್ಲಿ ಆಳಿರ್ತಕ್ಕಂತಹ ಸಾಮ್ರಾಜ್ಯದ ಜನ, ರಾಜರು, ಸುಲ್ತಾನರು, ಧರ್ಮಗುರುಗಳು ಮುಂತಾದ ಜನ ಏನಾದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಭವ್ಯವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಅರಮನೆ ಇರ್ಬೋದು, ಕೋಟೆ ಇರ್ಬೋದು, ದೇವಾಲಯ ಇರ್ಬೋದು, ಮಸೀದಿ ಇರ್ಬೋದು, ಯಾವುದೇ ಬೇಕಾದಿದ್ರೂ ಕೂಡ ಅದು ನಮಗೆ ಸ್ಮಾರಕ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ತದೆ ಭಾಸ. ಈ ಅಧ್ಯಯನಕ್ಕೆ ಸಂಬಂಧಪಟ್ಟಾಗ ವಿಜಯಪುರದ ಆದಿಲ್ಶಾಹಿ ಮನೆತನದವರು ಸಹಿತ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಕಟ್ಟಡಗಳನ್ನ ನಮಗೆ ನೋಡಕ್ಕೆ ಇಂದಿಗೂ ಸಹ ಲಭ್ಯವ. ಫಾರ್ ಎಕ್ಸಾಂಪಲ್, ವಿಜಯಪುರದಲ್ಲಿರ್ತಕ್ಕಂತಹ ಗೋಳಗುಮ್ಮಟ ಆಗಿರ್ಬೋದು, ಇಬ್ರಾಹಿಂ ರೋಜಾ ಆಗಿರ್ಬೋದು, ಬಾರಾಕಮನ ಆಗಿರ್ಬೋದು, ಅಲಾಯಿದ ಯಾವುದು ಅಲ್ಲಿರ್ತಕ್ಕಂಥ ಪ್ರಮುಖ ಜೋಡು ಗುಮ್ಮಟ ಆಗಿರ್ಬೋದು, ಉಪ್ಲಿ ಬುರುಜ್ ಆಗಿರ್ಬೋದು, ಬಾರಾಕಮ, ಹೀಗೆ ನಿರಂತರವಾಗಿ ನಮಗೆ ವಿಜಯಪುರಕ್ಕೆ ಹೋದ ತಕ್ಷಣ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಎತ್ತರ ಪ್ರಮಾಣದಲ್ಲಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಗುಮ್ಮಟಗಳು ಕಾಣಿಸ್ತಾವ, ಅರಮನೆಗಳು ಕಾಣಿಸ್ತಾವ, ಕೋಟೆಗಳು ಕಾಣಿಸ್ತಾವ. ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಶಾಲತೆಯನ್ನು ನಾವು ಕಲೆ ಮತ್ತು ವಾಸ್ತುಶಿಲ್ಪಗಳು ಕಾಣಕ ಸಾಧ್ಯ. ಹೀಗಾಗಿ ಈ ಆದಿಲ್ಶಾಹಿಗಳು ಕೊಟ್ಟಂತಹ ಕೊಡುಗೆಯಾದರೆ ಏನು ಕಲೆ ಮತ್ತು ವಾಸ್ತುಶಿಲ್ಪಗಳು? ಮೊದಲನೇದಾಗಿ ಕರ್ನಾಟಕದ ವಾಸ್ತುಶಿಲ್ಪ ತಿಳ್ಕೊಂಡ್ರೆ ಈ ಆದಿಲ್ಶಾಹಿ ಮನೆತನದವರು ಸಹಿತ ಅತಿ ಅದ್ಭುತವಾಗಿರ್ತಕ್ಕಂತಹ ಕಟ್ಟಡಗಳನ್ನು ನಮ್ಗೆ ನೀಡ್ಯಾರ. ಅದರೊಳಗೆ ಬರ್ತಕ್ಕಂಥದ್ದು ಮೊದಲನೇದಾಗಿ ಕೋಟೆ. ವಿಜಯಪುರದ ಕೋಟೆ ನಮಗೆ ನೋಡಕ್ಕೆ ಇಂದಿಗೂ ಸಹಿತ ಲಭ್ಯವಾಗಿರ್ತಕ್ಕಂಥದ್ದು ವಿಜಯಪುರದ ಕೋಟೆ. ಈ ವಿಜಯಪುರದ ಕೋಟೆಯಲ್ಲಿ 96 ಕೊತ್ತಲಗಳನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ವಿಜಯಪುರದ ಕೋಟೆಯಲ್ಲಿ 96 ಕೊತ್ತಲಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೊತ್ತಲ ಅಂತಂದ್ರೆ ಕೋಟೆಯ ಪ್ರಕಾರದ ಮೇಲೆ ಎತ್ತರವಾಗಿರ್ತಕ್ಕಂತಹ ಗುಮ್ಮಟಗಳು.
ದೊಡ್ಡದಾಗಿರ್ತಕ್ಕಂಥ ಕೋಟೆ. ಈ ಕೋಟೆ ಮೇಲೆ ಏನ್ ಮಾಡ್ತಾರೆ, ಎತ್ತರವಾಗಿರ್ತಕ್ಕಂಥ ಗುಮ್ಮಟಗಳನ್ನ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಇದೊಂದು ಕೋಟೆ, ಇದೊಂದು ಪ್ರಕಾರದ ಕೋಟೆ. ಆ ಕೋಟೆಯನ್ನು ಏನ್ ಮಾಡ್ಯಾರಪ್ಪ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದೊಳಗ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಯಾರ. ಯಾರು? ವಿಜಯಪುರದ ಆದಿಶಾಹಿ ಮನೆತನದವರು. ಇದು ಏನಾಗಿತ್ತು, 96 ಕೊತ್ತಲಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಕೋಟೆ ಕಾಣಿಸತಿ ವಿಜಯಪುರ ಕಾಣಿಸತಿ. ಅದನ್ನು ಆದಿಶಾಹಿ ಮನೆತನದವರು ನಿರ್ಮಾಣವನ್ನ ಮಾಡ್ಯಾರ. ಕೊತ್ತಲ ಅಂತಂದ್ರೆ ಏನು? ಒಂದು ಕೋಟೆಯ ಮೇಲ್ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಗುಮ್ಮಟಗಳನ್ನು ನಿರ್ಮಾಣ ಮಾಡಿರ್ತಾರಲ್ಲ, ಅದಕ್ಕೆ ನಾವು ಕೊತ್ತಲಗಳು ಅಂತ ತಿಳ್ಕೊಂಡು ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ವಿಜಯಪುರದ ಕೋಟೆ ಎಷ್ಟು ಕೊತ್ತಲಗಳಿಂದ ನಿರ್ಮಾಣ ಆಗಿದೆ? 96 ಕೋಟೆ ಕೊತ್ತಲಗಳಿಂದ ವಿಜಯಪುರದ ಕೋಟೆಯನ್ನು ನಿರ್ಮಾಣ ಮಾಡ್ಯಾರ ಆದಿಶಾಹಿ. ಇಷ್ಟೇ ಅಲ್ಲದೆ ಅನೇಕ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳನ್ನು ನಾವು ಕಾಣಕ ಸಾಧ್ಯ ಐತಿ. ಈ ಒಂದು ಕೋಟೆಗೆ 96 ಸಣ್ಣ ಸಣ್ಣದಾಗಿರ್ತಕ್ಕಂಥ ಗುಮ್ಮಟಗಳು ಅಷ್ಟೇ ಅಲ್ಲದೆ ಇಲ್ಲಿ 6 ಮಹಾದ್ವಾರಗಳನ್ನು ಸಹಿತ ನಾವು ನೋಡ್ತೀವಿ. ಎಷ್ಟು? 6 ಮಹಾದ್ವಾರಗಳು ಸಹಿತ ಆ ಕೋಟೆಗೆ ಅದಾವ. ಹೀಗಾಗಿ ನಾವೇನು ಗಮನಿಸಬೇಕು ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಬೃಹತ್ ಆಕಾರದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಮತ್ತು ನಿರ್ಮಾಣ ಮಾಡಕ್ಕೆ ಎಷ್ಟು ಜನ ಅಲ್ಲಿ ತೊಡಗಿದ್ರು, ಎಷ್ಟೆಲ್ಲ ಸಾವು ನೋವುಗಳು ಸಹಿತ ಇಲ್ಲಿ ಕಂಡು ಬರ್ತಾವ. ಈಗ ವಿಜಯಪುರದ ಗೋಳಗುಮ್ಮಟವನ್ನು ನೋಡಕ್ ಎಷ್ಟು ಅದ್ಭುತವಾಗಿ ಆ ಗುಮ್ಮಟವನ್ನು ನಿರ್ಮಾಣ ಮಾಡ್ಯಾರ ಅಂತಂದ್ರೆ ನೀವೆಲ್ಲರೂ ನೋಡಿರ್ಬೋದು. ಸೂಕ್ಷ್ಮವಾಗಿ ನಾವು ಅದರ ವಿನ್ಯಾಸವನ್ನು ನೋಡ್ಕೊಂಡ ಬಂದ್ರೆ ಅತಿ ಅದ್ಭುತವಾಗಿರ್ತಕ್ಕಂತಹ ಕಲಾಶೈಲಿಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಿಸುಗುತ್ತುವ ಗ್ಯಾಲರಿಯನ್ನು ಸಹಿತ ಅದು ಒಳಗೊಂಡದ. ಅಂದಿನ ಕಲಾ ನೈಪುಣ್ಯತೆಗೆ ಹಿಡಿದಂತಹ ಕೈಗನ್ನಡಿ ಆಗೈತಿ ಅಂತ ತಿಳ್ಕೊಂಡು ನಾವು ಕರೀಬಹುದು. ಆ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಜನರ ಬಲಿದಾನ ಸಹಿತ ಏನಾಗಿರ್ತಕ್ಕಂಥ ಅಂತಂದ್ರೆ ಆಗಿರಕ ಬೇಕು. ಕೋಟೆಯ ತಕ್ಷಣ 96 ಕೊತ್ತಲಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಜಯಪುರದ ಕೋಟೆ. ಅದಕ್ಕೆ 6 ಮಹಾದ್ವಾರಗಳು ಸಹಿತ ಏನಾಗಪ್ಪ ಅಂತಂದ್ರೆ ಆ ಕೋಟೆಗೆ ನಿರ್ಮಾಣ ಮಾಡಿದ. ಕೋಟೆಯ ತಕ್ಷಣ ಈ ಒಂದು ಸನ್ನಿವೇಶ ನಮಗೆ ನೆನಪಿಗೆ ಬರ್ಬೋದು. ಹಾಗಾಗಿ ಈ ಕೋಟೆ ಒಂದು ರೀತಿಯ ಪ್ರಕಾರದ ಒಂದು ಸ್ಮಾರಕ ಆಗಿರುವುದರಿಂದ ಅದು ಮುಂದುವರೆದು ಅನೇಕ ರೀತಿಯ ಕಲಾ ಮತ್ತು ವಾಸ್ತುಶಿಲ್ಪಗಳನ್ನು ಅರಮನೆಗಳನ್ನು ಸಹಿತ ಎರಡನೇದಾಗಿ ಬರ್ತಕ್ಕಂಥದ್ದು ಅರಮನೆ. ಕೋಟೆಗಳನ್ನು ನಿರ್ಮಾಣ ಮಾಡಿರ್ಬೋದು, ಅರಮನೆಗಳನ್ನು ನಿರ್ಮಾಣ ಮಾಡಿರ್ಬೋದು, ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ಬೋದು, ಗುಮ್ಮಟಗಳನ್ನು ನಿರ್ಮಾಣ ಮಾಡಿರ್ಬೋದು. ಒಟ್ಟಾರೆಯಾಗಿ ಏನು ಹೇಳ್ತಾವ, ಅಂದಿನ ಕಾಲಕ್ಕೆ ಇದ್ದಂತಹ ಕಲಾ ನೈಪುಣ್ಯತೆಗೆ ಸಾಕ್ಷಿಗಳಾಗಿವೆ. ಗಗನ್ ಮಹಲ್ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಒಂದು ಅರಮನೆ. ಅದು ಗಗನ್ ಮಹಲ್. ಗಗನ್ ಮಹಲ್ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ, ಅಷ್ಟೇ ಪ್ರಮಾಣದಲ್ಲಿರ್ತಕ್ಕಂತಹ, ನೋಡಲು ಅತಿ ಸುಂದರವಾಗಿರ್ತಕ್ಕಂತಹ ಅರಮನೆ ಗಗನ್ ಮಹಲ್. ಈ ಗಗನ್ ಮಹಲ್ ಕುರಿತಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಇತಿಹಾಸಕಾರರು ಇದನ್ನು ಭೇಟಿ ಕೊಟ್ಟು ಇದನ್ನು ಸಂದರ್ಶನ ಮಾಡಿ, ಇತಿಹಾಸಕಾರರೇ ಇರಲಿ, ಪ್ರವಾಸಿಗರಲ್ಲಿ ಗಗನ್ ಮಹಲ್ ಕುರಿತಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿಗಳನ್ನ ಹಂಚಿದ್ದಾರೆ. 1620ರಲ್ಲಿ ಇಬ್ರಾಹಿಂ ಆದಿಲ್ ಶಾನಿಂದ ನಿರ್ಮಾಣ ಆಗಿದೆ. ಗಗನ್ ಮಹಲ್ ಅನ್ನ 1620ರಲ್ಲಿ ಇಬ್ರಾಹಿಂ ಆದಿಲ್ ಶಾಹಿ ನಿರ್ಮಾಣ ಮಾಡಿದ. ನಿರ್ಮಾಣ ಮಾಡಿರ್ತಕ್ಕಂತಹ ಇಬ್ರಾಹಿಂ ಆದಿಲ್ ಶಾ ಪ್ರಮುಖವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ. ಜಗದ್ವಿಖ್ಯಾತ ಇರತಕ್ಕಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ. ಇಂದಿಗೂ ಸಹಿತ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವುದರೊಳಗ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಕಾರದ ವಾಸ್ತುಶಿಲ್ಪಗಳನ್ನ ನಾವು ಏನ್ ಮಾಡಬೇಕು, ಕಾಣಕ ಸಾಧ್ಯ ಐತಿ. ಇದು 3 ಅಂತಸ್ತುಗಳ ಅರಮನೆಯಾಗಿದೆ. ಯಾವುದು? ಗಗನ್ ಮಹಲಿನಲ್ಲಿ 3 ಅಂತಸ್ತಿನಿಂದ ಕೂಡಿದೆ. ನೋಡಲು ಏನಾಗಿಪ್ಪ ಅಂತಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಗಗನ್ ಮಹಲ್. ಅದರ ಜೊತೆಗೆ ಇನ್ನೊಂದು ಬರ್ತದೆ ಏನಪ್ಪಾ ಅಂತಂದ್ರೆ ಗಗನ್ ಮಹಲ್ ಆಗಿರ್ಬೋದು, ಮೆಹತಾ ಮಹಲ್ ಆಗಿರ್ಬೋದು, ಗಗನ್ ಮಹಲ್, ಮೆಹತಾ ಮಹಲ್,
ಮೆಹತಾಬ್ ಮಹಲ್ ಸಹಿತ ಎಷ್ಟು ಅಂತಸ್ತಿಂದ ಕೂಡಿದೆಯಪ್ಪ ಅಂತಂದ್ರೆ 3 ಅಂತಸ್ತಿನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಮೆಹತಾಬ್ ಮಹಲ್. ಈ ಮೆಹತಾಬ್ ಮಹಲ್ ಅನ್ನು ಸಹಿತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನಪ್ಪ ಅಂತಂದ್ರೆ ನಿರ್ಮಾಣವನ್ನ ಮಾಡಿ. ಮೆಹತಾಬ್ ಮಹಲ್ ಏನೈತಿ 3 ಅಂತಸ್ತಿನಿಂದ ಕೂಡೈತಿ. ಈ ಮೆಹತಾಬ್ ಮಹಲ್ ಅನ್ನು ಸಹಿತ ಯಾರು ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಒಂದು ಗಗನ್ ಮಹಲ್ ಅನ್ನ ನಿರ್ಮಾಣ ಮಾಡಿದ ಎಷ್ಟರೊಳಗ 1620 ಅದೇ ರೀತಿಯಾಗಿ ಮೆಹತಾಬ್ ಮಹಲ್ ಅನ್ನು ಸಹಿತ ನಿರ್ಮಾಣ ಮಾಡಿದ. ಇದು ಕೂಡ 3 ಅಂತಸ್ತಿನಿಂದ ಕೂಡಿರ್ತಕ್ಕಂತಹ ಒಂದು ಬೃಹತ್ ಕಟ್ಟಡ. ಇದನ್ನು ಸಹಿತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಂದ್ರೆ ಕಟ್ಟಾರ. ಮೆಹತಾಬ್ ಮಹಲ್ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಕೆತ್ತನೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಟ್ಟಡ. ಅತಿ ಉತ್ಸಾಹದಿಂದ ಅಲ್ಲಿರ್ತಕ್ಕಂಥ ಜನ ಏನಾರಪ್ಪ ಅಂತಂದ್ರೆ ಕೆತ್ತಾರ. ಹೀಗಾಗಿ ಅತಿ ಸೂಕ್ಷ್ಮ ಕಲೆಗಳಿಂದ ಏನಾಗಿರ್ತಕ್ಕಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು ಮೆಹತಾಬ್ ಮಹಲ್. ನೋಡಲು ಅತ್ಯಂತ ಸುಂದರವಾಗಿ ಮತ್ತು ವೈಭವಪೂರಿತವಾಗಿ 3 ಅಂತಸ್ತಿನಿಂದ ಕೂಡಿರ್ತಕ್ಕಂತಹ ಕಟ್ಟಡವನ್ನ ನಿರ್ಮಾಣ ಮಾಡಿದಂಥವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಮೆಹತಾಬ್ ಮಹಲ್ ಅನ್ನು ನಿರ್ಮಾಣ ಮಾಡಿದ. ಅದರ ಜೊತೆಗೆ ಇಲ್ಲಿ ಅಸಾರ್ ಮಹಲ್ ಅಂತ ತಿಳ್ಕೊಂಡು ಒಂದು ಕರೀತಾರೆ. ಅಸಾರ್ ಮಹಲ್, ಈ ಅಸಾರ್ ಮಹಲ್ ನಲ್ಲಿ ವರ್ಣರಂಜಿತ ಕಲೆಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದು ಅಸಾರ್ ಮಹಲ್. ಗೊತ್ತಾಗಬೇಕು ಏನಪ್ಪ ಅಂತಂದ್ರೆ ಅರಮನೆಗಳಿಂದ ತಿಳ್ಕೊಂಡು ಬಂದ ಒಂದು ಗಗನ್ ಮಹಲ್, ಮೆಹತಾಬ್ ಮಹಲ್, ಅಸಾರ್ ಮಹಲ್. ಈ ಅಸಾರ್ ಮಹಲ್ ಏನೈತಿ ವರ್ಣರಂಜಿತ ಕಲೆಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದು ಅಸಾರ್ ಮಹಲ್. ಅತಿ ಸೂಕ್ಷ್ಮ ಕೆತ್ತನೆಗಳಿಂದ ನಿರ್ಮಾಣ ಆಗಿರತಕ್ಕಂಥದ್ದು ಮೆಹತಾಬ್ ಮಹಲ್. 3 ಅಂತಸ್ತಿನಿಂದ ಮತ್ತು ಬೃಹದಾಕಾರವಾಗಿ ಕಟ್ಟಿಸಿದಂತಹ ಅರಮನೆ ಗಗನ್ ಮಹಲ್. ಇವೆಲ್ಲವನ್ನೂ ಸಹಿತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮಾತ್ರ ಕಟ್ಟಡವನ್ನು ನಿರ್ಮಾಣ ಮಾಡಿದ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಸೀದಿಗಳನ್ನು ಸಹಿತ ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಿರ್ಮಾಣವನ್ನು ಮಾಡಿ. ಮೊಟ್ಟ ಮೊದಲನೇ ಬರ್ತಕ್ಕಂಥದ್ದು ಜಾಮಿಯಾ ಮಸೀದಿ. ಜಾಮಿಯಾ ಮಸೀದಿ ಅಲ್ಲಿ ಆದಿಲ್ ಶಾ ನಿರ್ಮಿಸಿದಂತಹ ಒಂದು ಕಟ್ಟಡ. ಯಾರು ನಿರ್ಮಿಸಿದ್ರು? ಅಲ್ಲಿ ಆದಿಲ್ ಶಾ. ಈ ಜಾಮಿಯಾ ಮಸೀದಿಯನ್ನು ಏನ್ ಮಾಡಪ್ಪ ಅಂತಂದ್ರೆ ನಿರ್ಮಾಣ ಮಾಡಿದ. ಇದೊಂದು ಭವ್ಯವಾಗಿರುವಂತಹ ಪ್ರಾರ್ಥನಾ ಮಂದಿರವಾಗಿದೆ. ಯಾವುದು? ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿರುವುದು ಅಲ್ಲಿ ಆದಿಲ್ ಶಾ. ಈ ಜಾಮಿಯಾ ಮಸೀದಿ ಬೃಹದಾಕಾರವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ. ಬೃಹದಾಕಾರದ ಒಂದು ಭಕ್ತಿ ಕೇಂದ್ರ ಅಂತ ಕರೀಬಹುದು. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಜನ ಏನ್ ಮಾಡ್ತಾರ ಪ್ರಾರ್ಥನಾಕ್ಕೆ ಬರ್ತಾರ. ಹೀಗಾಗಿ ಅತಿ ಅದ್ಭುತವಾಗಿರ್ತಕ್ಕಂತಹ ಕಟ್ಟಡ ಶೈಲಿಯೊಳಗ ಜಾಮಿಯಾ ಮಸೀದಿ ಕೂಡ ಒಂದು. ಈ ಜಾಮಿಯಾ ಮಸೀದಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಪ್ರಾರ್ಥನಾಲಯ ಅಂತ ನಾವೇನು ಅಂತಂದ್ರೆ ಕರೀಬಹುದು. ಈ ಭವ್ಯ ಕಟ್ಟಡವು ಅಲಂಕಾರವಿಲ್ಲದೆ ಬಹಳ ಸರಳತೆಯಿಂದ ನಿರ್ಮಾಣ ಆಗಿರ್ತದೆ. ಅಷ್ಟೇನೋ ಹೇಳ ವಿಜೃಂಭಣೆಯಿಂದ ಆ ಮಸೀದಿನ ಗೋಚರ ಆಗಲಾರದೆ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಸರಳವಾಗಿರ್ತಕ್ಕಂತಹ ಕಟ್ಟಡ ಶೈಲಿ ಏನಾಗಿತ್ತು ಅಂತಂದ್ರೆ ಜಾಮಿಯಾ ಮಸೀದಿ ಒಳಗೊಂಡೈತಿ. ಇದನ್ನ ಅಲ್ಲಿ ಆದಿಲ್ ಶಾ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಅದರ ಜೊತೆಗೆ ಇದು ಸರಳವಾಗಿರ್ತಕ್ಕಂಥ ಅಲಂಕಾರವನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಭವ್ಯವಾಗಿರ್ತಕ್ಕಂಥ ಪ್ರಾರ್ಥನಾ ಮಂದಿರ ಏನಾಗಿತ್ತು ಅಂತಂದ್ರೆ ಇಲ್ಲಿ ನಾವು ಕಾಣಕ ಸಾಧ್ಯ ಐತಿ. ಎರಡನೇ ಬರ್ತಕ್ಕಂಥದ್ದು ಇಬ್ರಾಹಿಂ ರೋಜಾ. ವಿಜಯಪುರಕ್ಕೆ ಹೋದವರೆಲ್ಲರೂ ಇಬ್ರಾಹಿಂ ರೋಜಾವನ್ನು ನೋಡಿ ಬರಬೇಕು. ಯಾಕಂದ್ರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಈ ಇಬ್ರಾಹಿಂ ರೋಜಾ. ಹೆಸರೇ ಸೂಚಿಸುವಂತೆ ಎರಡನೇ ಇಬ್ರಾಹಿಂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ. ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡಿದವರು ಎರಡನೇ ಇಬ್ರಾಹಿಂ ಕರೀತಾರೆ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದಂತಹ ಭವ್ಯವಾದಂತಹ ಕಟ್ಟಡ. ಇದಕ್ಕೆ ನಾವೇನಂತ ಕರೆಯೋದ್ರೆ ರೋಜಾ ಅಂತ ಕರಿತೀವಿ. ಈ ರೋಜಾ ಅಂತಂದ್ರೆ ಏನು? ಭವ್ಯವಾಗಿರ್ತಕ್ಕಂತಹ ಕಟ್ಟಡಗಳ ಜೊತೆಗೆ ಅದರ ಸುತ್ತಲೂ ನೆಲೆದಿರ್ತಕ್ಕಂತಹ ಕೋಟೆ ಎತ್ತರ ಪ್ರಮಾಣದಲ್ಲಿ ಇದೆ. ಅದರ ಜೊತೆಗೆ ಅಲ್ಲಿ ಉದ್ಯಾನವನಗಳನ್ನು ಒಳಗೊಂಡಿರುವುದಕ್ಕೆ ನಾವು ರೋಜಾ ಅಂತ ತಿಳ್ಕೊಂಡು ಏನ್ ಮಾಡ್ತೀವಿ ಕರಿತೀವಿ. ಈ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಅತ್ಯಂತ ಅದ್ಭುತ ಕಲಾಶೈಲಿಗೆ ಒಂದು ಉದಾಹರಣೆ ಇದೆ. ವಿಜಯಪುರದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಈ ಒಂದು ಕಟ್ಟಡವನ್ನ ಈ ಒಂದು ರೋಜಾವನ್ನು ನಿರ್ಮಾಣ ಮಾಡಿದ. ಇದನ್ನ
ತಾಜ್ ಬೇಗಂಗಳ ನೆನಪಿಗಾಗಿ ಕಟ್ಟಿಸಿರುವಂತಹ ಒಂದು ಮಸೀದಿ. ಏನು ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹಲವಾರು ವ್ಯಕ್ತಿಗಳ ನೆನಪಿಗಾಗಿ ಅಥವಾ ಹಲವಾರು ಹೆಂಡತಿಗಳ ನೆನಪಿಗಾಗಿ ಆಗಿನ ಸುಲ್ತಾನರು ಎತ್ತರವಾಗಿರತಕ್ಕಂತಹ ಪ್ರದೇಶದೊಳಗ ಅಥವಾ ಎತ್ತರವಾಗಿರತಕ್ಕಂತಹ ಒಂದು ಕಟ್ಟಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಕಟ್ಟಡಗಳಲ್ಲಿ ಸಮಾಧಿಗಳನ್ನು ಒಳಗೊಂಡಿರ್ತವ. ಅವರ ಕುಟುಂಬ ವರ್ಗ ಆಗಿರಲಿ, ಹೆಂಡತಿಯಾಗಿರಲಿ, ಮಕ್ಕಳಾಗಿರಲಿ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವ್ಯಕ್ತಿಗಳು ಈ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡದೊಳಗೆ ಅವರ ಸಮಾಧಿಗಳನ್ನು ನಾವು ಕಾಣಕ್ಕೆ ಸಾಧ್ಯ. ಇದು ಕೂಡ ಏನಪ್ಪ ಅಂತಂದ್ರೆ ತಾಜ್ ಬೇಗಂಗಳ ನೆನಪಿಗಾಗಿ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದ. ತಾಜ್ ಬೇಗಂ ಈ ಒಂದು ಸ್ಮಾರಕದಲ್ಲಿ ತಾಜ್ ಬೇಗಂ ಆಗಿರ್ಬೋದು, ಇಬ್ರಾಹಿಂ ಆದಿಲ್ ಶಾ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅವರ ಕೌಟುಂಬಿಕ ಪರಿವಾರದವರ ಒಂದು ಸಮಾಧಿಗಳ ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಿರ್ಮಾಣವನ್ನ ಮಾಡ್ಯಾರ. ಹಾಗಾಗಿ ಪ್ರತಿಯೊಂದು ಸಮಾಧಿಗಳನ್ನ ಅತ್ಯಂತ ಅದ್ಭುತವಾದಂತಹ ಕಲಾಶೈಲಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಈ ಸುಲ್ತಾನರು. ಎರಡನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಪತ್ನಿ ಆಗಿರ್ತಕ್ಕಂತಹ ತಾಜ್ ಬೇಗಂಗಳ ನೆನಪಿಗಾಗಿ ನಿರ್ಮಿಸಿದಂತಹ ಒಂದು ಕಟ್ಟಡ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ತಿಳ್ಕೊಂಡು ಏನ್ ಮಾಡಬೇಕು ಅಂತಂದ್ರೆ ಕರೀಬೇಕು. ಇಬ್ರಾಹಿಂ ರೋಜಾ ಹೆಸರಿಂದ ಕರೀತಾರೆ ಏನಂತ ಅಂತಂದ್ರೆ ದಕ್ಷಿಣ ಭಾರತದ ತಾಜ್ ಮಹಲ್. ಒಂದು ಪ್ರೇಮ ಕಲಾಶೈಲಿ, ಪ್ರೇಮದ ಒಂದು ನಿರೂಪಣೆ ಮಾಡುವ ಸಂಬಂಧ ಕಟ್ಟಡವನ್ನು ನಿರ್ಮಾಣ ಮಾಡಿದ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ, ಇಬ್ರಾಹಿಂ ರೋಜಾ ಕರಿತೀವಿ. ಹಾಗಾದ್ರೆ ತಾಜ್ ಮಹಲ್ ಎಲ್ಲಿಪ್ಪ ಅಂದ್ರೆ ಪ್ರಸ್ತುತ ಆಗ್ರಾದಲ್ಲಿ ಬರ್ತಕ್ಕಂಥದ್ದು. ಶಹಜಹಾನ್ ನಿರ್ಮಾಣ ಮಾಡಿರ್ಬೋದು. ಹಾಗಾಗಿ ಶಹಜಹಾನ್ನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್, ಮಮತಾಜ್ಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತಹ ನಮ್ಮ ನೆರೆಯ ಜಿಲ್ಲೆ ಆಗಿರ್ತಕ್ಕಂಥ ವಿಜಯಪುರ, ಆ ವಿಜಯಪುರದಲ್ಲಿಯೂ ಸಹಿತ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಒಂದು ಭವ್ಯವಾಗಿರ್ತಕ್ಕಂಥದ ಪ್ರೇಮ ಕಟ್ಟಡವನ್ನು ನಿರ್ಮಾಣ ಮಾಡಿದ ಇಬ್ರಾಹಿಂ ರೋಜಾ ಅಂತ ತಿಳ್ಕೊಳ್ಳೋದನ್ನ ಹೆಸರನ್ನ ಕಟ್ಟಿವಿ. ಅಲ್ಲಿ ತನ್ನ ಪತ್ನಿಯಾಗಿರ್ತಕ್ಕಂತಹ ತಾಜ್ ಬೇಗಂಗಳ ನೆನಪಿಗಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿದ. ಹಾಗಾಗಿ ನಾವಿದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ತಿಳ್ಕೊಳ್ಳೋದು ಅಂತ ಕರೆಯಬಹುದು. ಇನ್ನೊಂದು ಕಟ್ಟಡ ಐತಿ, ಯಾವುದಪ್ಪ ಅಂತಂದ್ರೆ ಗುಮ್ಮಟಗಳಲ್ಲಿ ಅತ್ಯಂತ ದೊಡ್ಡ ಗುಮ್ಮಟ ಆಗಿರ್ಬೋದು. ಆ ಗುಮ್ಮಟ ವಿಜಯಪುರದಲ್ಲಿರ್ತಕ್ಕಂಥದ್ದು. ಹಾಗೂ ನಾವೆಲ್ಲರೂ ಕೂಡ ಅದನ್ನ ನೋಡಲೇಬೇಕಾಗಿರ್ತಕ್ಕಂಥದ್ದು ಗೋಳ ಗುಮ್ಮಟ. ವಿಜಯಪುರ ಅಂದ ತಕ್ಷಣ ನಮಗ ಗುಮ್ಮಟಗಳ ನಗರಿ ಅಂತ ತಿಳ್ಕೊಂಡು ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ವಿಜಯಪುರಗಳ ಒಂದು ಹೆಸರನ್ನ ಕೊಡ್ತೀವಿ. ಹೀಗಾಗಿ ಈ ಗೋಳ ಗುಮ್ಮಟ ಗೋಳ ಗುಮ್ಮಟವನ್ನ ಮೊಹಮ್ಮದ್ ಮೊಹಮ್ಮದ್ ಆದಿಲ್ ಶಾಹಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟೊಂದು ನಿರ್ಮಾಣ ಮಾಡಿದ 1656 ಈ ಒಂದು ಭವ್ಯವಾಗಿರ್ತಕ್ಕಂತಹ ಕಟ್ಟಡ ನಿರ್ಮಾಣ ಆಯಿತು. 1656 ಮೊಹಮ್ಮದ್ ಆದಿಲ್ ಶಾಹಿಂದ ಗೋಳ ಗುಮ್ಮಟ ನಿರ್ಮಾಣ ಆಯಿತು. ಗೋಳ ಗುಮ್ಮಟ ನೋಡಲು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು, ಅತ್ಯಂತ ಕಲಾ ನೈಪುಣ್ಯತೆಯಿಂದ ಕಟ್ಟಿದಂತಹ ಒಂದು ಗುಮ್ಮಟ. ಅಲ್ಲಿಯೂ ಕೂಡ ಸಮಾಧಿಗಳಿದಾವೆ. ಮೊಹಮ್ಮದ್ ಆದಿಲ್ ಶಾ ಇರ್ಬೋದು, ಸಂಬಂಧಪಟ್ಟವರಾಗಿರ್ಬೋದು, ಅವರೆಲ್ಲರ ಸಮಾಧಿ ಕೂಡ ಅಲ್ಲಿ ಕಾಣಿಸ್ತದೆ. ಗೋಳ ಗುಮ್ಮಟ ಬರೀ ನೋಡೋಕಷ್ಟ ಎತ್ತರಾಗಿಲ್ಲ, ಅಲ್ಲಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಾಕ್ಷ್ಯ ಆಗಿರ್ತಕ್ಕಂಥದ್ದು ಅಲ್ಲಿ ಏನಪ್ಪಾ ಅಂತಂದ್ರೆ ಪಿಸು ಮಾತಿನ ಗ್ಯಾಲರಿ. ಏನೇನು ಪಿಸು ಮಾತಿನ ಗ್ಯಾಲರಿ? ಆ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಕಟ್ಟಡಗಳು ಮೇಲೆ ಹೋದ ತಕ್ಷಣ ಒಂದು ಗೋಡೆಯಿಂದ ಮತ್ತೊಂದು ಗೋಡೆಗೆ ಒಬ್ಬರು ಅಲ್ಲಿ ಗೋಡೆಯಲ್ಲಿ ಮಾತಾಡಿದ್ರೆ ಒಂದು ಗೋಡೆಗೆ ಆಗ ಏನು ಮಾಡ್ತಕ್ಕಂಥ ಸದ್ದು ಕೇಳಿಸ್ತಾ ಇರ್ತಂತ. ಹೀಗಾಗಿ ಅದಕ್ಕೆ ಪಿಸು ಮಾತಿನ ಗ್ಯಾಲರಿ ಅಂತ ನಾವು ಕರೆದೀವಿ. ಅಷ್ಟೇ ಅಲ್ಲ, ನಾವು ಒಂದು ಸಾರಿ ಮಾತನಾಡಿದಾಗ 7 ಬಾರಿ ಕೇಳಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು
ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಗೋಳ ಗುಮ್ಮಟದಲ್ಲಿ ಕಾಣಬಹುದು. ಗೋಳ ಗುಮ್ಮಟ ಏನಪ್ಪ ಅಂತಂದ್ರೆ ವಿಜಯಪುರದ ಆದಿಲ್ಶಾಹಿಗಳ ಮನೆತನಕ ಒಂದು ಕಳಶಪ್ರಾಯ ಆಗೇಕೆ ಅಂತ ತಿಳ್ಕೊಂಡು ನಾವು ಕರೀಬಹುದು. ಹೀಗಾಗಿ ಈ ಆದಿಲ್ಶಾಹಿಗಳು ಕೊಟ್ಟಂತಹ ಕೊಡುಗೆಗಳು ಗಣನೀಯ ಆಗಿರ್ತವೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಹಲವಾರು ದೇವಾಲಯಗಳ ನಿರ್ಮಾಣ ಮಾಡ್ಯಾರ, ಮಸೀದಿಗಳನ್ನು ನಿರ್ಮಾಣ ಮಾಡ್ಯಾರ, ಕೋಟೆಗಳನ್ನು ನಿರ್ಮಾಣ ಮಾಡ್ಯಾರ, ಗುಮ್ಮಟಗಳನ್ನು ನಿರ್ಮಾಣ ಮಾಡ್ಯಾರ, ಕೊತ್ತಲಗಳನ್ನು ನಿರ್ಮಾಣ ಮಾಡ್ಯಾರ, ಅರಮನೆ ಆಗಿರಬಹುದು. ಹೀಗಾಗಿ ಅತಿ ವೈಭವಪೂರಿತವಾಗಿರ್ತಕ್ಕಂತಹ ಕಟ್ಟಡ ಕಲಾಶೈಲಿಗಳನ್ನು ನಾವು ಈ ಒಂದು ಸಾಮ್ರಾಜ್ಯದೊಳಗೆ, ಈ ಒಂದು ಮನೆತನದೊಳಗೆ ಕಾಣಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ನಾವು ಹೇಳಬಹುದು. ಹೀಗಾಗಿ ಒಟ್ಟಾರೆಯಾಗಿ ಇಷ್ಟೇ ಅಲ್ಲದೆ ಅನೇಕ ರೀತಿಯ ಕಟ್ಟಡಗಳನ್ನು ನಾವು ಅಲ್ಲಿ ಸಾಧಕ ಕಾಣಬಹುದು. ಚಾಂದ್ ಬೌಡಿ ಆಗಿರ್ಬೋದು, ಬಾರಾ ಕಮಾನ್ ಆಗಿರ್ಬೋದು, ಜೋಡ್ ಗುಮ್ಮಟ ಆಗಿರ್ಬೋದು, ಉಪ್ಲಿ ಬುರ್ಜ್ ಆಗಿರ್ಬೋದು, ಮುಂತಾದ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳನ್ನು ಸಹಿತ ನಾವಲ್ಲಿ ವಿಜಯಪುರದಲ್ಲಿ ಕಾಣಕ ಸಾಧ್ಯ ಐತಿ. ಒಟ್ಟಾರೆಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹುಮನಿ ಆದಿಲ್ಶಾಹಿ ಮನೆತನ ಪ್ರಾರಂಭ ಆಯಿತು. ಯಾರಿಂದ ಪ್ರಾರಂಭ ಆಯಿತು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಮನೆತನ ನಂತರದ ದಿನಮಾನಗಳೊಳಗೆ ಯಾವೆಲ್ಲ ರೀತಿಯಾಗಿ ಬದಲಾವಣೆಯನ್ನು ಕಂಡಿತು. ಬಹುಮನಿಯ ಮನೆತನ ವಿಭಾಗ ಆಗಿ 5 ಶಾಹಿ ಮನೆತನಗಳಾಗಿ ಪರಿವರ್ತನೆಗೊಂಡಿತು. 5 ಶಾಹಿ ಮನೆತನಗಳು ಯಾವೆಲ್ಲ ರೀತಿಯಾಗಿ ಒಬ್ಬೊಬ್ಬರಾಗಿ ಬಂದರು. ಗೋಲ್ಕೊಂಡದ ಕುತುಬ್ ಶಾಹಿ ಇರ್ಬೋದು, ಬೀದರ್ನ ಬರೀದ್ ಶಾಹಿ ಇರ್ಬೋದು, ಅಹಮದ್ನಗರದ ನಿಜಾಮ್ ಶಾಹಿ ಇರ್ಬೋದು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಇಮಾಮ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು, ಹೀಗೆ ಒಟ್ಟಾರೆಯಾಗಿ 5 ಮನೆತನಗಳು ಯಾವೆಲ್ಲ ರೀತಿಯಾಗಿ ಬಂದು ಹೋರಾಟವನ್ನು ಮಾಡಿ ಅಂತ್ಯವನ್ನು ಕಂಡರು. ಇದರ ಜೊತೆಗೆ ಈ ಬಹುಮನಿ ಆದಿಲ್ಶಾಹಿ ಮನೆತನದೊಳಗನ ಪ್ರಖ್ಯಾತಿಯನ್ನು ಪಡೆದಂತಹ ವಿಜಯಪುರದ ಆದಿಲ್ಶಾಹಿ ಮನೆತನದವರು. ಈ ವಿಜಯಪುರದ ಆದಿಲ್ಶಾಹಿ ಮನೆತನ 200 ವರ್ಷದ ಸುದೀರ್ಘ ಆಡಳಿತದ ಅವಧಿಯಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು ಹೋಗ್ಯಾರ. ಅರಮನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವರ್ಣಚಿತ್ರಕಲೆ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿರಪ್ಪ ಅಂತಂದ್ರೆ ದಕ್ಷಿಣ ಭಾರತದ ಇತಿಹಾಸದೊಳಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾಲ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗಣನೀಯವಾಗಿರ್ತಕ್ಕಂತಹ ಒಂದು ಮೆರುಗನ್ನು ತಂದುಕೊಟ್ಟವರು ಬಹುಮನಿಯ ಆದಿಲ್ಶಾಹಿ ಮನೆತನದವರು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯಿರಿ. ಒಂದು ಫೇರ್ ಒಳಗೆ ಏನು ಮಾಡಿರಪ್ಪ ಅಂತಂದ್ರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಬರೆಯೋದ್ರ ಜೊತೆಗೆ ಇವರ ಆದಿಲ್ಶಾಹಿ ಮನೆತನದ ಒಟ್ಟು ನಕ್ಷೆಯ ಮೂಲಕ ಯಾವ್ಯಾವ ವಿಭಾಗದೊಳಗೆ ಈ 5 ಶಾಹಿ ಮನೆತನ ಭಾರತದ ಮ್ಯಾಪ್ ಎಲ್ಲಿದ್ದು ಅಂತಕ್ಕಂಥ ಅಂಶಗಳನ್ನು ಕುರಿತಾಗಿ ನೋಡ್ಕೋರಿ. ಸರಿಯಾಗಿ ಇದನ್ನು ಅಧ್ಯಯನ ಮಾಡಿ ಅಂತ ತಿಳ್ಕೊಂಡು ಹೇಳಿ ನಾನು ಇಲ್ಲಿಗೆ ಮತ್ತು ಈ ಅಧ್ಯಾಯವನ್ನು ಮುಗಿಸ್ತೀನಿ. ಮುಂದಿನ ಒಂದು ಅವಧಿಯೊಳಗೆ ಹೊಸ ಅಧ್ಯಾಯದ ಮೂಲಕ ನಾನು ಬರ್ತೀನಿ ಅಂತ ತಿಳ್ಕೊಂಡು ಮಾತನ್ನು ಹೇಳಿ ಇಲ್ಲಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.